ಎಲ್ಲ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ದೇವರು ಹೇಳಿದ ವಾಕ್ಯದ ಪ್ರಕಾರವಾಗಿ ದೇವರು ನಮಗೆ ನಡೆಸಿಕೊಡುವ ಜೀವನವೇ ನಮಗೆ ವಾಕ್ಯವಾಗಿದೆ. ನಾವು ನಡೆಯುವ ಪ್ರತಿಯೊಂದು ಕಾರ್ಯದಲ್ಲಿಯೂ, ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿಯೂ ನಮ್ಮನ್ನು ಶಕ್ತವಾಗಿ ನಡೆಸುವುದು ದೇವರ ವಾಕ್ಯವಾಗಿದೆ. ನಮ್ಮನ್ನು ಬಲಪಡಿಸುವುದು ಕೂಡ ದೇವರ ವಾಕ್ಯವಾಗಿದೆ. ಅದೇ ರೀತಿಯಾಗಿ ಇವತ್ತು ದೇವರು ಹೇಳಿದ ಪ್ರಕಾರವಾಗಿ ದೇವರ ವಾಕ್ಯವನ್ನು ನೋಡೋಣ. ದೇವರ ವಾಕ್ಯವನ್ನು ನೋಡುವ ಮೊದಲು ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಗಳನ್ನು ಮುಚ್ಚಿ. ಸರ್ವಶಕ್ತನೇ, ಸರ್ವವ್ಯಾಪ್ತನೇ, ಸರ್ವಜ್ಞಾನಿಯಾಗಿರುವ ನನ್ನ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅದ್ಭುತವನ್ನು ನಡೆಸುವಾತನು ನೀನಾಗಿದೆ ಸ್ವಾಮಿ. ಇವತ್ತು ನಿನ್ನ ವಾಕ್ಯ ಹೇಳಿದ ಪ್ರಕಾರವಾಗಿ ಎಲ್ಲರ ಜೀವಿತದಲ್ಲಿ ಬಿಡುಗಡೆ ಆಗುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ವಾಕ್ಯವನ್ನು ನೋಡುವಾಗ ಆಳವಾಗಿ ಅರ್ಥವಾಗುವ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ತಿಳಿಸು ಸ್ವಾಮಿ. ಅವರ ಜೀವಿತದಲ್ಲಿ ವಾಕ್ಯವು ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಪರಿಶುದ್ಧವಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೆನ್, ಆಮೆನ್, ಆಮೆನ್. ದೇವರ ವಾಕ್ಯವನ್ನು ನೋಡೋಣ. ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನದಿಂದ 21ನೇ ವಚನ, 2 ವಚನವನ್ನು ನಾವು ನೋಡೋಣ. ಈ ರೀತಿಯಾಗಿ ವಾಕ್ಯ ಹೇಳುತ್ತೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸ್ಮೆ ಕಾಳಷ್ಟು ನಂಬಿಕೆ ನಿಮ್ಮಲ್ಲಿ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನೀವು ನಿಮ್ಮ ಕೈಯಿಂದ ಪ್ರತಿಯೊಂದು ಕಾರ್ಯವು ಎಲ್ಲ ಸಾಧ್ಯ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ. ನಿಮ್ಮ ಕೈಯಿಂದ ಯಾವುದು ಆಗಲ್ಲ ಅಂತೇಳಿ ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡೋದಾದರೆ ದೇವರು ಈ ರೀತಿಯಾಗಿ ಈ ವಾಕ್ಯದ ಮುಖಾಂತರವಾಗಿ ಹೇಳ್ತಾನೆ. ನಾವು ನೋಡೋದಾದರೆ ನಮ್ಮ ನಂಬಿಕೆಯ ಮುಖಾಂತರವಾಗಿ ಎಲ್ಲ ಕಾರ್ಯಗಳು ಸಾಧ್ಯವಾಗಿದೆ. ಈಗಿನ ಲೋಕದ ರೀತಿಯಲ್ಲಿ ನಾವು ನೋಡೋದಾದರೆ ಆಗಲ್ಲ. ಕ್ರಿಸ್ತನಲ್ಲಿ ಇರುವ ಎಷ್ಟೋ ಜನರು ವಾಕ್ಯವನ್ನು ನೋಡದೆ, ವಾಕ್ಯದಲ್ಲಿ ಆಳವಾಗಿ ಇಲ್ಲದೆ, ಅವರಿಗೆ ವಾಕ್ಯದ ರೀತಿ ರಹಸ್ಯಗಳು ಗೊತ್ತಾಗದೇ ಇರುವ ಕಾರಣಕ್ಕಾಗಿ ಅವರು ಯಾವುದೇ ಒಂದು ಆರ್ಥಿಕ ಪರಿಸ್ಥಿತಿ ಬಂದರೂ ಕೂಡ ಕುಗ್ಗುತ್ತಿದ್ದಾರೆ. ಯಾವುದೇ ಪರಿಸ್ಥಿತಿ, ರೋಗದ ಸಂದರ್ಭದಲ್ಲಾಗ್ಬೋದು, ರೋಗದ ಕಾರ್ಯಗಳಲ್ಲಾಗುವುದು, ದುರಾತ್ಮದ ಕಾರ್ಯಗಳಲ್ಲಾಗುವುದು, ಎಲ್ಲ ರೀತಿಯಲ್ಲಿ ವಾಕ್ಯ ಗೊತ್ತಿಲ್ಲದ ಕಾರಣಕ್ಕಾಗಿ ಅವರು ಕುಗ್ಗಲ್ಪಡ್ತಿದ್ದಾರೆ. ಎಷ್ಟೋ ಕಾರ್ಯಗಳನ್ನು ಮಾಡಕ್ಕೆ ಹೋದ್ರೂ ಕೂಡ ಕಾರ್ಯಗಳ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂತೇಳಿ ಜನರಿಗೆ ಗೊತ್ತಾಗದಾಗಿ ವಿಶ್ವಾಸಿಗಳು ಹಿಂದೆ ಸರಿಯುವ, ಕ್ರಿಸ್ತನಿಂದ ಬೀಳುವ ಕಾರ್ಯಗಳು ಬರ್ತಿದೆ. ಆದರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳಿದೆ, ನೀವು ನಂಬಿಕೆಯಿಂದ ಈ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಆತನು ನಂಬಿಕೆಯಿಂದ ಆ ಬೆಟ್ಟವನ್ನ ಕಗಲು ಅಲ್ಲಿಂದ ಬಿಟ್ಟು ಆ ಬೇರೆ ಸ್ಥಳಕ್ಕೆ ಹೋಗು ಅಂತ ಹೇಳಿದ್ರು ಆ ಬೆಟ್ಟ ಹೋಗುತ್ತೆ. ನಾವು ನೋಡ್ಬೇಕಾದ್ರೆ ಒಬ್ಬ ಅಜ್ಜಿ, ಒಂದು ಕ್ರಿಸ್ತನಲ್ಲಿ ವಿಶ್ವಾಸಿ ಇರುವ ಒಂದು ಅಜ್ಜಿ, ಅವಳು ದೇವರಲ್ಲಿ ನಂಬಿಕೆ ಇಲ್ಲದ ರೀತಿಯಲ್ಲಿದ್ದು, ನಂಬಿಕೆ ರೀತಿಯಲ್ಲಿ ಇಲ್ಲದೆ ಇದ್ದಾಗ ಅವಳು ಚರ್ಚಿಗೆ ಬರೋದು ಹೋಗೋದು ನೋಡಿದಾಗ ಅವರು ಸೇವಕರು ಮಾಡುವ ಕಾರ್ಯಗಳನ್ನು ನೋಡಿ ಕ್ರಿಸ್ತನಿಂದಲೇ ಅವರು ಒಂದು ವಾಕ್ಯವನ್ನು ಹೇಳಿದ್ರು. ಸೇವಕರು, ಕ್ರಿಸ್ತನಿಂದಲೇ ನೀನು ಏನಾದರೂ ಹೇಳಿದ್ರೆ ಆ ಕಾರ್ಯ ಎಲ್ಲ ಆಗುತ್ತೆ. ಆ ದೆವ್ವ ಬಿಟ್ಟು ಹೋಗು ಅಂದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗುತ್ತೆ. ರೋಗ ಬಿಟ್ಟು ಹೋಗು ಅಂದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗುತ್ತೆ. ಆದರೆ ಆ ಅಜ್ಜಿಗೆ ನಂಬಿಕೆ ಇಲ್ಲದ ಕಾರಣಕ್ಕಾಗಿ ಅವರು ಪಾಶು ಮಾಡುತ್ತಿರೋ ಪ್ರಾರ್ಥನೆಯನ್ನು ನೋಡಿ, ನೋಡೋಣ ನಾವು ಕ್ರಿಸ್ತನಲ್ಲಿ ಒಂದು ಸಲ ಮಾಡಿ ನೋಡೋಣ, ಆಮೇಲೆ ನಂಬಿಕೆ ಹುಟ್ಟುವುದು, ನಮ್ಮಿಂದನೂ ಆಗ್ಬೋದು ಅನ್ನೋದು ಒಂದು ಸಾಸ್ಮೆಗಳಷ್ಟು ಅಜ್ಜಿಯಲ್ಲಿ ನಂಬಿಕೆ ಇತ್ತು. ಆ ನಂಬಿಕೆ ಇರೋ ಕಾರಣದಿಂದ ಅವಳು ಹೋದಾಗ ಅವಳಿಗೆ ಸೊಸೆಗೆ ಅನಾರೋಗ್ಯದ ತೊಂದರೆಯಿಂದ ಅವಳು ಬಳಲ್ತಾ ಇದ್ಲು. ಅವಳು ಎಷ್ಟೋ 13 ವರ್ಷಗಳ ಹಿಂದೆ ಅವಳು ಅನಾರೋಗ್ಯದಲ್ಲಿ ಇರೋದ ಕಾರಣಕ್ಕಾಗಿ, ಅವಳಿಗೆ ಹೇಳಕ್ಕಾಗದೇ ಇರೋ ಕಾರಣಕ್ಕಾಗಿ ಅವಳಿಗೆ ತುಂಬಾ ಹೊಟ್ಟೆ ನೋವು, ಅನಾರೋಗ್ಯ ತೊಂದರೆ, ಉಲ್ಟಿ ಎಲ್ಲ ರೀತಿ ಇರೋದ್ರಿಂದ ಅವಳಿಗೆ ಹಿಂದೆ ಮುಂದೆ ಆಗಿ ಯಾವುದೇ ರೀತಿಯಾಗಿ ಅವಳು ಇದಿರಲಿಲ್ಲ. ಆವಾಗ ಅಜ್ಜಿ ಬಂದು ಅವಳ ತಲೆ ಮೇಲೆ ಕೈ ಇಟ್ಟು, ದೇವರೇ ನಿನ್ನ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ನೀನು ನಂಬಿ ಸಾಸ್ಮೆ ಕಾಳಷ್ಟು ನಂಬಿಕೆ ಇದ್ರೂ ಕೂಡ ನಾನು ಈ ಬೆಟ್ಟವನ್ನ ತಗಲ್ಬೋದು, ಅದು ಬೆಟ್ಟ ಇಲ್ಲಿಂದ ಹೋಗೋದ್ರೆ ಅಲ್ಲಿಂದ ಹೋಗುತ್ತೆ ಅಂತ ಹೇಳಿ ನಿನ್ನ ವಾಕ್ಯ ಹೇಳಿದ ಪ್ರಕಾರವಾಗಿ ಅಪ್ಪ ನಾನು ನನ್ನ ಸೊಸೆ ಮೇಲೆ ಕೈ ಇಟ್ಟು ಈ ರೀತಿಯಾಗಿ ಹೇಳ್ತಿದ್ದೇನೆ, ಇವಳಲ್ಲಿರುವ ರೋಗವು ಈಗಿಂದ ಈಗಲೇ ಬಿಟ್ಟು ಹೋಗಿ, ನಿನ್ನ ವಾಕ್ಯ ಹೇಳುತ್ತೆ ನಿನ್ನಿಂದ ಪ್ರತಿಯೊಂದು ಕಾರ್ಯವು ಸಾಧ್ಯವಂತ ಹೇಳಿದ ರೀತಿಯಲ್ಲಿ ಅವಳ ಮೇಲೆ ಅಜ್ಜಿ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಆ ರೋಗವು 13 ವರ್ಷಗಳ ಹಿಂದೆ ಹೋಗಲಾರದ ರೋಗವು ಕ್ರಿಸ್ತನ ನಾಮದಲ್ಲಿ ಒಂದೇ ದಿನದಲ್ಲಿ ವಾಸ ಇರುತ್ತೆ. ಆಮೇಲೆ ದೇವ ಪ್ರಿಯ ಮಕ್ಕಳೇ, ದೇವರು ಈ ರೀತಿಯಾಗಿ ನಿಮಗೆ ಹೇಳಕ್ಕೆ ಪ್ರಯತ್ನಿಸಿದ್ದಾನೆ. ನೀವು ಪ್ರತಿಯೊಂದು ಕ್ರಿಸ್ತನಲ್ಲಿ ಬೇಡಿಕೊಳ್ಳುವುದಾದರೆ ನಿಮ್ಮ ಜೀವಿತವನ್ನ ಎಲ್ಲವೂ ಬದಲಾವಣೆ ಆಗುತ್ತೆ. ನೀವು ರೋಗದಲ್ಲಿದ್ದೀರಾ, ಯಾವುದೇ ಭಯ ಪಡಬೇಡಿ. ಕ್ರಿಸ್ತನ ನಾಮದಲ್ಲಿ ರೋಗವು ಸೌಖ್ಯವಾಗುವುದಕ್ಕಾಗಿ ಸ್ತೋತ್ರ ಅಂತೇಳಿ ಆ ಕ್ಷಣದಲ್ಲೇ ರೋಗವು ಸೌಖ್ಯವಾಗುತ್ತೆ. ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿದ್ದೀರಾ,
ದೇವರೇ, ನಾನು ಈ ರೀತಿಯಾಗಿ ಸಾಲ ಬಾಧ್ಯದಲ್ಲಿ ನಾನಿದ್ದೇನೆ. ಎಲ್ಲ ಕಾರ್ಯಗಳು ನನ್ನಿಂದ ತುಂಬಾ ಅಡಚಣೆಗಳಾಗಿದೆ. ಅಪ್ಪ, ನೀನೇ ಹೇಳಿದ ವಾಕ್ಯದ ಪ್ರಕಾರ ನನ್ನಿಂದ ಎಲ್ಲ ಸಾಧ್ಯ. ನಾನು ಈ ಕಾರ್ಯವನ್ನ, ಈ ಬಿಸ್ನೆಸ್ ಅನ್ನ ಮಾಡಕ್ ಹೋಗ್ತಿದ್ದೇನೆ. ಅಪ್ಪ, ನಿನ್ನ ಮುಖಾಂತರವಾಗಿ ನಡೆಯುವುದಕ್ಕಾಗಿ ಸ್ತೋತ್ರ ರಾಜ ಅಂತೇಳಿ ಈ ರೀತಿಯಾಗಿ ಹೇಳಿದಾಗ, ಅದೇ ರೀತಿಯಾಗಿ ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಬೆಟ್ಟವನ್ನ ಕದಲಿಸುವ ನಂಬಿಕೆ ನಮ್ಮಲ್ಲಿ ಇರುವುದಾದರೆ, ಸಾಹಸಮೇ ಕಾಳಷ್ಟು ನಂಬಿಕೆ ಇದ್ದು ಆ ಬೆಟ್ಟವನ್ನ ಇಲ್ಲಿಂದ ಬಿಟ್ಟು ಅಲ್ಲಿಗೆ ಹೋಗುವಂತ ಹೇಳಿದ ರೀತಿಯಲ್ಲಿ, ಆ ಅಜ್ಜಿಯಲ್ಲಿರುವ ಸಾಹಸಮೇ ಕಾಳಷ್ಟು ನಂಬಿಕೆ ಆ ಸೊಸೆಯನ್ನ ಗುಣ ಮಾಡಿದ ರೀತಿಯಲ್ಲಿ, ದೇವ ಪ್ರಿಯ ಮಕ್ಕಳೇ, ದೇವರು ಈ ರೀತಿಯಾಗಿ ನಿಮಗೆ ಪ್ರವಾದಿಸುತ್ತಿದ್ದಾನೆ. ನೀವು ನಂಬಿಕೆ ಇಟ್ಟು ಸಾಹಸಮೇ ಕಾಳಷ್ಟು ನಂಬಿಕೆ ಇದ್ದರೂ ನೀವು ನಿಂತಿರುವ ಜಾಗದಲ್ಲಿ ನಿಮ್ಮ ಬಿಸ್ನೆಸ್ ಕೃಪೆ ಹೊಂದಿ ಐಶ್ವರ್ಯವಂತರಾಗುವುದಕ್ಕಾಗಿ ಹೊಂದುತ್ತಾರೆ. ನೀವು ನಂಬಿಕೆ ಇಟ್ಟರೆ ಇರುವ ರೋಗವು ಈ ಕ್ಷಣದಲ್ಲೇ ಸೌಖ್ಯವಾಗುತ್ತೆ. ನೀವು ನಂಬಿಕೆ ಇಟ್ಟರು ನಿಮ್ಮಲ್ಲಿರುವ ಪ್ರತಿಯೊಂದು ದುರಾತ್ಮರ ಕಾರ್ಯಗಳು ಈ ಕ್ಷಣದಲ್ಲಿ ಬಿಟ್ಟು ಹೋಗುತ್ತೆ. ನೀವು ನಂಬಿಕೆ ಇಟ್ಟರು ಪ್ರಾರ್ಥನೆ ಮಾಡಿದರೆ ಮುಂದೆ ಇರುವ ದೆವ್ವವು ನಿಮ್ಮನ್ನ ಕದಲುತ್ತದೆ. ದೇವ ಪ್ರಿಯ ಮಕ್ಕಳೇ, ಎಲ್ಲರೂ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಈ ರೀತಿಯಾಗಿ ದೇವರು ಕೊಟ್ಟಿರುವ ನಂಬಿಕೆ ವಾಕ್ಯದ ಪ್ರಕಾರವಾಗಿ ಬೆಟ್ಟವನ್ನು ಕದಲುವ ನಂಬಿಕೆ, ಸಾಹಸಮೇ ಕಾಳಷ್ಟು ಇದ್ರೂ ಕೂಡ ನಂಬಿಕೆ ನಡೆಯುವ ರೀತಿಯಲ್ಲಿ ಎಲ್ಲರೂ ಕಣ್ಗಳನ್ನ ಮುಚ್ಚೋಣ. ಸರ್ವಶಕ್ತನೇ, ಸರ್ವವ್ಯಾಪ್ತನೇ, ಸರ್ವಜ್ಞಾನಿಗಿರೋ ನನ್ನ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ನೀನು ಹೇಳಿದ ವಾಕ್ಯದ ರೀತಿಯಲ್ಲಿ ಬೆಟ್ಟವನ್ನು ಕದಲುವ ಸಾಹಸಮೇ ಕಾಳಷ್ಟು ನಂಬಿಕೆ ನಮ್ಮಲ್ಲಿ ಇದ್ರೂ ಕೂಡ ಎಲ್ಲ ಕಾರ್ಯಗಳು ನಮ್ಮಿಂದ ಸಾಧ್ಯ ಎಂದು ಹೇಳಿದ ರೀತಿಯಲ್ಲಿ ಸ್ವಾಮಿ, ನಿನ್ನ ವಾಕ್ಯದ ಪ್ರಕಾರವಾಗಿ ಪ್ರಾರ್ಥನೆ ಮಾಡುತ್ತಿರುವ ರಾಜ, ನೋಡುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ವಾಕ್ಯವು ಬದಲಾವಣೆ ತರುವುದಕ್ಕಾಗಿ ಸ್ತೋತ್ರ. ರೋಗದಲ್ಲಿ ಇರುವುದಾದರೆ ನೀನು ಹೇಳಿದ ವಾಕ್ಯದ ಪ್ರಕಾರವಾಗಿ ಎಲ್ಲವೂ ನಮ್ಮಿಂದ ಸಾಧ್ಯವೆಂದು ನಾನು ನಂಬಿಕೆಯ ಮುಖಾಂತರವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ರೋಗಗಳು ಸೌಖ್ಯವಾಗುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರ ಕುಟುಂಬದಲ್ಲಿ ಆಶೀರ್ವಾದ ಉಂಟಾಗಲಿ, ಎಲ್ಲ ಜೀವಿತದಲ್ಲಿ ಬದಲಾವಣೆ ಆಗುವುದಕ್ಕಾಗಿ ಸ್ತೋತ್ರ. ಎಲ್ಲ ಪರಿಶುದ್ಧವಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್.